ಕಳೆದ ವರ್ಷ ಸುಮಾರು 60 ಕೋಟಿ ರೂಪಾಯಿ ಹಣ ಈ ವರ್ಷ ಕೂಡ ಸುಮಾರು 60 ಕೋಟಿ ಈ ವರ್ಷ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಈಗ ನಾಳೆ ನಾಡಿದ್ದಲ್ಲಿ ಆದೇಶ ಕೊಡ್ತೀವಿ ಕಾರ್ಯದರ್ಶಿಗಳಿಗೆ. ಒಟ್ಟು ಅಂದಾಜು ವೆಚ್ಚ ಈ ಒಂದು ಜಿಲ್ಲೆಯಲ್ಲಿ ಕಾವೇರಿ ವೈಲ್ಡ್ ಲೈಫ್, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಮತ್ತು ನಮ್ಮ ರಾಮನಗರ ಟೆರಿಟೋರಿಯಲ್ ಮೂರೂ ಸೇರಿ ಒಟ್ಟು 300 ಕೋಟಿ ರೂಪಾಯಿ ಬೇಕು ಅಂತೇಳಿ ಅಂದಾಜು ವೆಚ್ಚವನ್ನು ಸಲ್ಲಿಕೆ ಮಾಡಿದ್ದಾರೆ. ಅದನ್ನು ಚರ್ಚೆ ಮಾಡಿ ಮೊನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಶಾಶ್ವತ ಪರಿಹಾರವನ್ನು ನಮ್ಮ ಜಿಲ್ಲೆಗೆ ಕೊಡ್ತೇವೆ. ಅದು ಈಗ ಮನವಿ ಮಾಡಿದ್ದೇವೆ. ಏರಿಯಾ ಐಡೆಂಟಿಫೈ ಮಾಡಿ ಹೇಳಿದ್ದಾರೆ. ಹ್ಯಾಬಿಟೇಷನ್ ಇಲ್ಲದಿರತಕ್ಕಂಥ ಒಂದು ಪ್ರದೇಶ ಬೇಕು ಅಂತ ಹೇಳಿದ್ದಾರೆ. ಸುಮಾರು 2,000 ಹೆಕ್ಟೇರ್ಗೂ ಜಾಸ್ತಿ ಇರ್ತಕ್ಕಂಥದ್ದು, ನೀರಿನ ಸೌಕರ್ಯ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಯಾವುದೇ ಹ್ಯಾಬಿಟೇಷನ್ ಇಲ್ಲದೆ ಜಾಗನ ಹುಡುಕ್ಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದಾಗಿದ್ದಷ್ಟು ಸ್ಪಷ್ಟಪಡಿಸಿದ್ದಾರೆ. ಕಳೆದ ವರ್ಷ ಸುಮಾರು 60 ಕೋಟಿ ರೂಪಾಯಿ ಹಣ ಈ ವರ್ಷ ಕೂಡ ಸುಮಾರು 60 ಕೋಟಿ ಈ ವರ್ಷ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಈಗ ನಾಳೆ ನಾಡಿದ್ದಲ್ಲಿ ಆದೇಶ ಕೊಡ್ತೀವಿ ಕಾರ್ಯದರ್ಶಿಗಳಿಗೆ. ಒಟ್ಟು ಅಂದಾಜು ವೆಚ್ಚ ಈ ಒಂದು ಜಿಲ್ಲೆಯಲ್ಲಿ ಕಾವೇರಿ ವೈಲ್ಡ್ ಲೈಫ್, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಮತ್ತು ನಮ್ಮ ರಾಮನಗರ ಟೆರಿಟೋರಿಯಲ್ ಮೂರೂ ಸೇರಿ ಒಟ್ಟು 300 ಕೋಟಿ ರೂಪಾಯಿ ಬೇಕು ಅಂತೇಳಿ ಅಂದಾಜು ವೆಚ್ಚವನ್ನು ಸಲ್ಲಿಕೆ ಮಾಡಿದ್ದಾರೆ. ಅದನ್ನು ಚರ್ಚೆ ಮಾಡಿ ಮೊನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಶಾಶ್ವತ ಪರಿಹಾರವನ್ನು ನಮ್ಮ ಜಿಲ್ಲೆಗೆ ಕೊಡ್ತೇವೆ. ಅದು ಈಗ ಮನವಿ ಮಾಡಿದ್ದೇವೆ. ಏರಿಯಾ ಐಡೆಂಟಿಫೈ ಮಾಡಿ ಹೇಳಿದ್ದಾರೆ. ಹ್ಯಾಬಿಟೇಷನ್ ಇಲ್ಲದಿರತಕ್ಕಂಥ ಒಂದು ಪ್ರದೇಶ ಬೇಕು ಅಂತ ಹೇಳಿದ್ದಾರೆ. ಸುಮಾರು 2,000 ಹೆಕ್ಟೇರ್ಗೂ ಜಾಸ್ತಿ ಇರ್ತಕ್ಕಂಥದ್ದು, ನೀರಿನ ಸೌಕರ್ಯ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಯಾವುದೇ ಹ್ಯಾಬಿಟೇಷನ್ ಇಲ್ಲದೆ ಜಾಗನ ಹುಡುಕ್ಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದಾಗಿದ್ದಷ್ಟು ಸ್ಪಷ್ಟಪಡಿಸಿದ್ದಾರೆ. ಕಳೆದ ವರ್ಷ ಸುಮಾರು 60 ಕೋಟಿ ರೂಪಾಯಿ ಹಣ ಈ ವರ್ಷ ಕೂಡ ಸುಮಾರು 60 ಕೋಟಿ ಈ ವರ್ಷ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಈಗ ನಾಳೆ ನಾಡಿದ್ದಲ್ಲಿ ಆದೇಶ ಕೊಡ್ತೀವಿ ಕಾರ್ಯದರ್ಶಿಗಳಿಗೆ. ಒಟ್ಟು ಅಂದಾಜು ವೆಚ್ಚ ಈ ಒಂದು ಜಿಲ್ಲೆಯಲ್ಲಿ ಕಾವೇರಿ ವೈಲ್ಡ್ ಲೈಫ್, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಮತ್ತು ನಮ್ಮ ರಾಮನಗರ ಟೆರಿಟೋರಿಯಲ್ ಮೂರೂ ಸೇರಿ ಒಟ್ಟು 300 ಕೋಟಿ ರೂಪಾಯಿ ಬೇಕು ಅಂತೇಳಿ ಅಂದಾಜು ವೆಚ್ಚವನ್ನು ಸಲ್ಲಿಕೆ ಮಾಡಿದ್ದಾರೆ. ಅದನ್ನು ಚರ್ಚೆ ಮಾಡಿ ಮೊನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಶಾಶ್ವತ ಪರಿಹಾರವನ್ನು ನಮ್ಮ ಜಿಲ್ಲೆಗೆ ಕೊಡ್ತೇವೆ. ಅದು ಈಗ ಮನವಿ ಮಾಡಿದ್ದೇವೆ. ಏರಿಯಾ ಐಡೆಂಟಿಫೈ ಮಾಡಿ ಹೇಳಿದ್ದಾರೆ. ಹ್ಯಾಬಿಟೇಷನ್ ಇಲ್ಲದಿರತಕ್ಕಂಥ ಒಂದು ಪ್ರದೇಶ ಬೇಕು ಅಂತ ಹೇಳಿದ್ದಾರೆ. ಸುಮಾರು 2,000 ಹೆಕ್ಟೇರ್ಗೂ ಜಾಸ್ತಿ ಇರ್ತಕ್ಕಂಥದ್ದು, ನೀರಿನ ಸೌಕರ್ಯ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಯಾವುದೇ ಹ್ಯಾಬಿಟೇಷನ್ ಇಲ್ಲದೆ ಜಾಗನ ಹುಡುಕ್ಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದಾಗಿದ್ದಷ್ಟು ಸ್ಪಷ್ಟಪಡಿಸಿದ್ದಾರೆ. ಕಳೆದ ವರ್ಷ ಸುಮಾರು 60 ಕೋಟಿ ರೂಪಾಯಿ ಹಣ ಈ ವರ್ಷ ಕೂಡ ಸುಮಾರು 60 ಕೋಟಿ ಈ ವರ್ಷ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಈಗ ನಾಳೆ ನಾಡಿದ್ದಲ್ಲಿ ಆದೇಶ ಕೊಡ್ತೀವಿ ಕಾರ್ಯದರ್ಶಿಗಳಿಗೆ. ಒಟ್ಟು ಅಂದಾಜು ವೆಚ್ಚ ಈ ಒಂದು ಜಿಲ್ಲೆಯಲ್ಲಿ ಕಾವೇರಿ ವೈಲ್ಡ್ ಲೈಫ್, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಮತ್ತು ನಮ್ಮ ರಾಮನಗರ ಟೆರಿಟೋರಿಯಲ್ ಮೂರೂ ಸೇರಿ ಒಟ್ಟು 300 ಕೋಟಿ ರೂಪಾಯಿ ಬೇಕು ಅಂತೇಳಿ ಅಂದಾಜು ವೆಚ್ಚವನ್ನು ಸಲ್ಲಿಕೆ ಮಾಡಿದ್ದಾರೆ. ಅದನ್ನು ಚರ್ಚೆ ಮಾಡಿ ಮೊನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಶಾಶ್ವತ ಪರಿಹಾರವನ್ನು ನಮ್ಮ ಜಿಲ್ಲೆಗೆ ಕೊಡ್ತೇವೆ. ಅದು ಈಗ ಮನವಿ ಮಾಡಿದ್ದೇವೆ. ಏರಿಯಾ ಐಡೆಂಟಿಫೈ ಮಾಡಿ ಹೇಳಿದ್ದಾರೆ. ಹ್ಯಾಬಿಟೇಷನ್ ಇಲ್ಲದಿರತಕ್ಕಂಥ ಒಂದು ಪ್ರದೇಶ ಬೇಕು ಅಂತ ಹೇಳಿದ್ದಾರೆ. ಸುಮಾರು 2,000 ಹೆಕ್ಟೇರ್ಗೂ ಜಾಸ್ತಿ ಇರ್ತಕ್ಕಂಥದ್ದು, ನೀರಿನ ಸೌಕರ್ಯ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಯಾವುದೇ ಹ್ಯಾಬಿಟೇಷನ್ ಇಲ್ಲದೆ ಜಾಗನ ಹುಡುಕ್ಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದಾಗಿದ್ದಷ್ಟು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.